ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಂಥ ಧಾರಾವಾಹಿ ಅಂತಲೇ ಹೇಳ್ಬೋದು. ಇನ್ನು ಕರ್ಣ ಧಾರಾವಾಹಿಯ ಕತೆ ಯಾವ ರೀತಿ ಸಾಗ್ತಾ ಇದೆ ಅಂತ ನೀವು ಕೂಡ ನೋಡೇ ಇದ್ದೀರಾ. ಕರ್ಣ ಮತ್ತು ನಿಧಿ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ನಿತ್ಯ ಮದುವೆ ಆಗೋದಕ್ಕೆ ಸಜ್ಜಾಗಿದ್ದಾರೆ ಧಾರಾವಾಹಿಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಪ್ರೋಮೋ ಮೂಲಕ ನೀವು ಕೂಡ ನೋಡೇ ಇರ್ತೀರಾ ಕರ್ಣನನ್ನು ನಿಧಿ ಕರ್ಕೊಂಡು ಹೋಗ್ತಿರೋದನ್ನು. ಇನ್ನು ಕರ್ಣನನ್ನು ನಿಧಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆಸ್ಪತ್ರೆಗೆ ಬರ್ತಿರುವಂತಹ ಊಟದ ಸಾಮಗ್ರಿಗಳಲ್ಲಿ ಹುಳ ಮತ್ತು ಕಸ ಇರೋದನ್ನು ನಿಧಿ ನೋಡಿರ್ತಾರೆ. ಆ ಕಾರಣದಿಂದಾಗಿ ಇದನ್ನು ಪತ್ತೆ ಮಾಡಬೇಕು ಅಂತ ಹೇಳಿ ಕರ್ಣನನ್ನು ಕರ್ಕೊಂಡು ಹೋಗ್ತಿರ್ತಾರೆ ನಿಧಿಯವರು. ಅಲ್ಲಿ ಹೋದ್ಮೇಲೆ ವಿಷಯ ತಿಳಿದ ಕರ್ಣ ಕೂಡ ಪೊಲೀಸರಿಗೆ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ತಗೊಳ್ತಾರೆ. ಅಷ್ಟರಲ್ಲೇ ಒಂದು ಫೋನ್ ಕೂಡ ಬರುತ್ತೆ. ಅಲ್ಲಿದ್ದ ರೌಡಿಗಳಿಗೆ ಕರ್ಣ ಬಂದಿರೋದು ಗೊತ್ತಾಗುತ್ತೆ. ಯಾರು ಅದು ಅಂತ ಕೇಳಿದಾಗ ಕರ್ಣ ಕೂಡ ಅಲ್ಲೇ ನಿಂತು ಫೈಟ್ ಕೂಡ ಮಾಡ್ತಾರೆ. ಇದನ್ನು ನೋಡ್ತಿರುವಂಥ ನಿಧಿ ಕೂಡ ಫುಲ್ ಖುಷಿಯಾಗ್ತಾರೆ, ಹಾಗೆ ಶಾಕ್ ಕೂಡ ಆಗ್ತಾರೆ. ಇನ್ಮೇಲೆ ಯಾರೇ ಆರ್ಡ್ರ್ ಕೊಟ್ಟರು ಕೂಡ ಈ ರೀತಿ ನಾನು ಸಪ್ಲೈ ಮಾಡಲ್ಲ ಅಂತ ಹೇಳಿ ಆ ರೌಡಿ ಹೇಳ್ತಾನೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಕರ್ಣ ಇಲ್ಲಿ ಪ್ರಶ್ನೆ ಕೂಡ ಮಾಡ್ತಾನೆ. ಆಗ ತನ್ನ ಅತ್ತೆ ಆದಂಥ ನಯನತಾರ ಅವರ ಹೆಸರನ್ನು ಆ ರೌಡಿ ಹೇಳ್ತಾನೆ. ಇದನ್ನು ಕೇಳಿ ಕರ್ಣ ಕೂಡ ಇಲ್ಲಿ ಶಾಕ್ ಆಗ್ತಾರೆ. ನಿಧಿ ಕರ್ಣದಿಂದಾಗಿ ಕರ್ಣನ ಅತ್ತೆ ನಯನತಾರ ಮಾಡ್ತಿದ್ದಂಥ ಅವ್ಯವಹಾರಗಳ ಸತ್ಯ ಈಗ ಹೊರ ಬೀಳುತ್ತಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಸೀರಿಯಲ್ನಲ್ಲಿ ಯಾವ ರೀತಿ ಟ್ವಿಸ್ಟ್ ಬೇಕಾದರೂ ಕೊಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.